ನೀನು ಒಬ್ಬನೇ ಬಂದಿದ್ಯಲ್ಲೋ ಅವರಲ್ಲಿ ಏನು ಓಡೋಗ್ಬಿಟ್ಲ ಹೆಂಗೆ ಲೇಟ್ ಆಯ್ತದ ಮುಹೂರ್ತಕ್ಕೆ ಬರ್ರಪ್ಪ ಬೇಗ. ಮುಹೂರ್ತನ ಅದೆಲ್ಲ ದೇವಸ್ಥಾನದಲ್ಲ ನಡೆಯುತ್ತೆ ಸರ್. ಯಾಕೆ ಸ್ಟೇಷನ್ ಮಾಡಿದ್ರೆ ಒಳ್ಳೇದಾಗಲ್ವಾ? ಕರೀರಿ. ಸಾರಿ ಸರ್, ಇನ್ನೇನು ಬಂದ್ಬಿಡ್ತಾರೆ. ಅವ್ರ ಮನೆ ಕಡೆ ಸಿಕ್ಕಾಪಟ್ಟೆ ಕಿರಿಕಿರಿ ಇದೆ ಸರ್. ಅವ್ರು ಬಂದ ತಕ್ಷಣ ನೀವೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ಬೇಕು ಸರ್. ನಾನು ಇರೋದೇ ಅದಕ್ಕೆ ಅಲ್ವಾ, ತಲೆ ಕೆಡ್ಸ್ಕೊಬಿಡಿ. ಫಸ್ಟ್ ಹೋಗಿ ಕರ್ಕೊಂಡು ಬನ್ನಿ. ಹೆಂಗ್ ಹೋಗ್ಬೇಕು ಅಂದ್ರೆ ಒಳ್ಳೆ PT ಉಷಾ ತಮ್ಮ ಥರ ಒದ್ದಿಕೊಂಡು ಕರ್ಕೊಂಡು ನೋಡ್ಬೇಕು. ಹೋಗಿ 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 ಹೋಗಿ. ಮೇಡಮ್ ಒಂದು 5 ನಿಮಿಷ. ನಿಮ್ಮ ಮದುವೆಗೆ ನನಗೇನು ಕೊಡೋದಕ್ಕಾಗಲಿಲ್ಲ. ನಿಮಗೆ ಮಗಳಿಗೆ ನನ್ನ ಕಡೆಯಿಂದ ಇದೊಂದು ಸಣ್ಣ ಉಡುಗೊರೆ. ಅಪ್ಪ, ನನಗೆ ಕಷ್ಟ ಬಂದಾಗಲೆಲ್ಲ ನೀವು ಯಾವಾಗಲೂ ನನ್ನ ಬೆನ್ನಿಂದೆ ನಿಲ್ತಿದ್ರಿ. ಯಾವತ್ತೂ ಬೇರೆಯವ್ರ ಮೇಲೆ ತಲೆ ತಗ್ಸೋಕ್ಕಾಗಲಿ ಕೈ ಚಾಚಕ್ಕಾಗಲಿ ಬಿಡ್ತಿರ್ಲಿಲ್ಲ. ಈಗಲೂ ಅಷ್ಟೆ, ನನಗೆ ದಾರಿ ತೋರಿಸ್ತಿರೋದು ನೀವೇ. ಹೇಳಿ ಮೇಡಮ್. ಸರ್, ಈ ಉಂಗುರನ ಅಡ ಇಡಬೇಕಿತ್ತು. ಕೊಡಿ ಮೇಡಮ್. ಆದಷ್ಟು ಬೇಗ ನಿನ್ನ ಬಿಡಿಸ್ಕೋತೀನಿ. ನನ್ನಪ್ಪ ಪ್ರೀತಿಯಿಂದ ಕೊಟ್ಟಿರೋದನ್ನ ಮತ್ತೆ ಪ್ರೀತಿಯಿಂದ ಹಾಕೋತೀನಿ. ಮೇಡಮ್, ಅಡ ಇಟ್ಟರೆ ಇದಕ್ಕೆ ಫುಲ್ ಅಮೌಂಟ್ ಸಿಗಲ್ಲ. ಇದಕ್ಕೆ ಬೇಕಾದರೆ ನಾನೊಂದು 20,000 ಕೊಡ್ತೀನಿ. ಡೀಟೇಲ್ಸ್ ಇಲ್ಲೇ ಇದೆ ನೋಡಿ ಮೇಡಮ್. ಮೇಡಮ್ ಮೇಡಮ್ ನಿಮ್ಮ ಚಿನ್ನನ ನೀವು ಯಾವಾಗ ಬೇಕಾದರೂ ಬಿಡಿಸ್ಕೊಬೋದು. ಆದರೆ ನನ್ನ ಬಡ್ಡಿನ ತಿಂಗಳ ಸರಿಯಾಗಿ ಕೊಟ್ಬಿಡ್ಬೇಕು ಮೇಡಮ್. ಚೀಟಿ ಮಾತ್ರ ಹುಷಾರು. ಜೀವ ಹೂವಾಗಿದೆ, ಬಾಬಜೇನಾಗಿದೆ, ಫೈಲು ಎಲ್ಲೋಗಿದೆ. ಕಾಣಿಸ್ತಾ ಅಲ್ವಲ್ಲಪ್ಪ ಇಲ್ಲೇ ಶಿವನೇ. ಸರ್, ಸರ್ ಸರ್ ಯಾರು ಬೇಕಾಗಿತ್ತು? ಸರ್ ಅದೇ ನಮ್ಮಿಬ್ಬರು ಮದುವೆ ವಿಷಯವಾಗಿ ನೀವೇನ ಅದು? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಅದು ಸರ್ ಬೈಕಲ್ಲಿ ಬರಬೇಕಾದ್ರೆ ಫುಲ್ ಚೇಸಿಂಗ, ಲಾಂಗು ಮಚ್ಚು. ನಮ್ಮ ತುಪಾಕಿ ಮುಂದೆ ಈ ಲಾಂಗು ಮಚ್ಚು ಏನೂ ನಡೆಯಲ್ಲ. ಚೇಸಿಂಗ ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಕಂಪ್ಲೇಂಟ್ ಇತ್ತಲ್ಲ. ಈ ಮದುವೆ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಬನ್ನಿ, ಈ ಚಿಕ್ಕ ಪುಟ್ಟ ಪೇಪರ್ ವರ್ಕ್ ಇದೆ, ಆ ಫಾರ್ಮಾಲಿಟಿ ಮುಗಿಸೋಣ. ಬನ್ನಿ ಕೂತ್ಕೊಳ್ಳಿ. ಇಬ್ರು ಹಂಗೆ ಮಕ್ಕ ನೋಡ್ಕೊಂಡು ನಿಂತ್ಕೊಬಿಟ್ರಿ. ಬನ್ನಿ ಕೂತ್ಕೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ. ಪರವಾಗಿಲ್ವಾ? ಓಕೆ. ಆದ್ರೂ ಈ ಮದುವೆ ಮಾಡಿಸೋದು ಅಂದ್ರೆ, ಅದ್ರಲ್ಲೂ ನಿಮ್ಮಿಬ್ರು ಮದುವೆ ಮಾಡಿಸೋದು ಅಂದ್ರೆ ಏನೋ ಒಂಥರ ಥ್ರಿಲ್ಲಿಂಗ್ ಅಲ್ವಾ? ನಿಮ್ಮಿಬ್ರಿಗೆ ಪರಿಚಯ ಒಂದೇ ಊರ? ಇಲ್ಲ ಸರ್, ಇವ್ರು ಬೆಂಗಳೂರು, ನಾನು ಲಕ್ಷ್ಮೀಪುರ. ಲಕ್ಷ್ಮೀಪುರದಿಂದ ಬೆಂಗಳೂರಿಗೆ ಹೆಂಗೆ ಕ್ಯಾಚ್ ಹಾಕೊಂಡೆ? ನೀನು ಹೆಂಗಮ್ಮ ಒಪ್ಕೊಂಡೆ? ಅವನು ಹಿಂಗೆ, ನೀನು ಹಿಂಗೆ ಹಿಂಗೆ? ಅದು ಅದು ಅಮ್ತವ್ರೆ, ಏನೇ ಹೇಳೋದಿದ್ರು ಯೋಚನೆ ಮಾಡಿ ಹೇಳಿ. ಸ್ವಲ್ಪ ಆಚೆ ಈಚೆ ಆದ್ರೆ ಕಷ್ಟ. ಏನೇ ಅದು? ಏನಿಲ್ಲ ಸರ್, ಏನೇ ಹೇಳೋದಿದ್ರು ಸಂಕೋಚ ಪಟ್ಕೋಬೇಡಿ, ಹೇಳಿ ಅಂತ ಹೇಳಿದೆ. ಓಹೋ, ಹೋಗಿ ಬನ್ನಿ ಅಂತಾನೆ ಕರೆಯೋದ ನೀವು? ಹೌದು ಸರ್,
ಅದಕ್ಕೆ ನಂಗೆ ಇವ್ರಂದ್ರೆ ಇಷ್ಟ ಸರ್. ಅದಕ್ಕೆ ನಾನು ಇವ್ರನ್ನ ಒಪ್ಕೊಂಡಿರೋದು. ಸಭಾಷ್. ಪ್ರೀತಿಗೆ ಮುಖ್ಯ ಪರಸ್ಪರ ಗೌರವ, ಹಾಗಂತ ಕುವೆಂಪು ಅವ್ರು ಹೇಳಿದ್ರು. ಕುವೆಂಪು ಅವ್ರು ಹೇಳಿದಾರ? ಯಾವ್ದ್ರಲ್ಲಿ ಹೇಳಿದಾರೆ ಸರ್? ಏನು ಖುಷಿ ಕೇಳಿದೆ, ಮೇಷ್ಟು ಥರ ಪ್ರಶ್ನೆ ಕೇಳ್ತಿದ್ದಿಲ್ಲಯ್ಯ. ನಾನು ಸರ್ಕಾರಿ ಶಾಲೆಯಲ್ಲಿ ಗಣಿತ ಮೇಷ್ಟ್ರು ಸರ್. ಹಾಂ ತಗೊಳಪ್ಪ, ನೀನು ನಿಜವಾಗ್ಲೂ ಮೇಷ್ಟ್ರೇನೆಯಾ? ಈ ರೈತರು ಮೇಷ್ಟ್ರು ಈ 3 ಜನಕ್ಕೂ ಎಣ್ಣೆ ಸಿಗಲ್ವಲ್ಲ, ಆದ್ರೂ ನೀನು ವಯ್ಯನ ಒಪ್ಕೊಂಡಿದೆಯಲ್ಲ, ಗ್ರೇಟ್ ಬಿಡಮ್ಮ. ನೀನೇನಮ್ಮ ಮಾಡ್ಕೊಂಡಿರೋದು? ನಾನು PhD ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ವೆರಿ ನೈಸ್. ಅಂತೂ ಕ್ರಾಂತಿಕಾರಿಗಳ ಥರ ಮದುವೆ ಕೊಟ್ಟಿದ್ದೀರಾ. ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ. ಏನು ಸಮಸ್ಯೆ ಇಲ್ಲ ಸರ್. ಹೌದು ಸರ್, ಅದರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನೂ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ಅಂದರೆ ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ನನ್ನ ಹತ್ರ ಏನು ಮುಚ್ಚಿಡಬೇಡಿ, ಹೇಳಿ. ನೀನು ಹೇಳಮ್ಮ, ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ತಾನೆ? ಅವ್ರಿಗೆ ಈ ಹುಡುಗನ ಕಂಡ್ರೆ ಇಷ್ಟೇ ಇಲ್ಲ ಅಲ್ವಾ? ಅದಕ್ಕೆ ನಿನ್ನ ಜೀವನ ಇನ್ನೂ ಬೆಟರ್ ಆಗಕ್ಕೆ ನಿನ್ನಿಂದ ಇವನನ್ನ ದೂರ ಮಾಡಕ್ಕೆ ನೋಡ್ತಿದ್ದಾರೆ, ಅದೇ ತಾನೆ? ಇಲ್ಲ ಸರ್, ಹಾಗೇನೂ ಇಲ್ಲ. ಪಕ್ಕನಾ? ಹೌದು ಸರ್, ಏನೂ ತೊಂದರೆ ಇಲ್ಲ. ಸರಿಯಾಗಿದ್ರೆ ಎಲ್ಲಿ ನಿಮ್ಮ ಫ್ರೆಂಡ್ಸ್ನ ಕರೀರಿ. ಇದೊಂದು ಮುಗಿದ್ರೆ ನಮಗೂ ಇನ್ನೂ ಬೇಜಾನ್ ಕೆಲಸಗಳೈತೆ. ಯಾವ ಫ್ರೆಂಡ್ಸು? ಯಾವ ಬಂದ್ರಲ್ಲ ಅಲ್ಲೇ, ರಾಮ ಚಾಮ ಬಾಮ. ಬರ್ರಪ್ಪ ಬರ್ರಿ. ಇವ್ರು ಯಾರು? ಇವ್ರು ಯಾರು? ಹಾಂ, ಹಲೋ ಅಪ್ಪ. ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ಮತ್ತು ಅಮ್ಮ, ಮೇಘ, ಶ್ಯಾಮ್ ಎಲ್ಲ ಹೇಗಿದ್ದಾರೆ? ಲಕ್ಷ್ಮಿ, ನಾನು ಏನಾದರೂ ಕೇಳಿ ತಲೆ ತಿಂತೀನಿ ಅಂತ ಒಂದೇ ಉಸಿರಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಿದ್ಯಾ? ಈ ಅಪ್ಪನ ಹತ್ರ ಹೆಂಗೆ ಮಾತಾಡೋದು, ಏನು ಮಾತಾಡೋದು, ಏನು ಹೊಸ ಕತೆ ಕಟ್ಟೋದು ಅಂತ ಯೋಚನೆ ಮಾಡ್ತಿದ್ಯಾ? ಹಾಂ? ಅಯ್ಯೋ ಇಲ್ಲಪ್ಪ, ನಾನು ಯಾವ ಕತೆನೂ ಕಟ್ತಾ ಇಲ್ಲ. ನಿಮಗೆ ಎಲ್ಲ ಗೊತ್ತಾಗಿದೆ. ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡ್ತಿದ್ದೀನಪ್ಪ. ಹಾಂ, ಸರಿ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಸರಿ ಆಗುತ್ತಾ ಅನ್ನೋ ಅನುಮಾನ ಇನ್ನೂ ಹೆಚ್ಚು. ಎಲ್ಲಿದೆ ಮಗಳೇ? ಅಪ್ಪ, ಅದು ಕಾಲೇಜಿಗೆ ಹೋಗ್ತಾ ಇದ್ದೀನಪ್ಪ. ಮನೇಲೆಲ್ಲ ಹೇಗಿದ್ದಾರೆ? ಅಲ್ಲಿ ನಿಂಗೆ ಯಾವ ತೊಂದರೆನೂ ಇಲ್ಲ ಅಲ್ವಾ?